ಅದು ಗಡ್ಡೆ ಗಡ್ಡೆ ಸದ್ಯ ನೋಡಪ್ಪಜ್ಜಿ ನೀನು ಹಳೆ ಗುದ್ಲಿ ಹಿಡಿಯಕ್ಕೆ ಬರ್ತತೆ. ಅಲ್ಲ ಪಜ್ಜಿ ಗುದ್ಲಿ ಹಿಡಿಯಕ್ಕೆ ಬರ್ತತ್ ನೋಡಲ್ಲ ನೀನು ಹಳೆಯಾಗೆ. ಇವತ್ತಿನ ಕೂಲಿ 500 ರೂಪಾಯಿ ಬಂದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ಇಷ್ಟು ಖುಷಿಯಿಂದ ಬೆಳಗ್ಗೆನೆ ರೆಡಿಯಾಗಿದ್ದೀವಿ ಅಂದರೆ, ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹಾರ್ನಳ್ಳಿಲಿ ಒಂದು ಫಂಕ್ಷನ್ ಇದೆ ಆಯಿತಾ. ಸೊ ಹಂಗಾಗಿ ಇವತ್ತೇ ಭಾನುವಾರ, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಈ ನಮ್ಮ ದಾವಣಗೆರೆ ಟು ಶಿವಮೊಗ್ಗ ಜರ್ನಿ ಹೆಂಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ಕೊಬರೋಣ. ಲೆಟ್ಸ್ ಗೋ ಗೈಸ್. ಬಿಟ್ಟು ಇವಾಗ ನಾವು ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಹೆಲ್ಮೆಟ್ ಪಾಪ, ಹೆಲ್ಮೆಟ್ ಹಾಕೊಂಡಿಲ್ಲ ನೀಟಾಗಿ. ಏನಮ್ಮ ಇನ್ನೊಂದು ದಾವಣಗೆರೆ ಹದಿನೈದು ಇದ್ದೀವಿ ಇವಾಗ. ಹದಿನೈದು ಮಳೆ ಬರಬೇಕು. ಚಿಕ್ಕವರಿದ್ದಾಗ ಗಾಡಿ ಕರ್ಕೊಂಡು ಹೋಗ್ತಾ ಇದ್ವಿ. ದೊಡ್ಡವರಾದ್ಮೇಲೆ ಈಗಾಗಲೇ ಒಂದು 1-2 ವರ್ಷ ಗ್ಯಾಪ್ ಆಯಿತು ನಾವು ಗಾಡಿ ಹೋಗ್ತಾ. ಇವತ್ತು ಫಸ್ಟ್ ಟೈಮ್ ನಾವು 4 ಜನ ಗಾಡಿ ಹೋಗ್ತಾ ಇರೋದು. ಚಿಕ್ಕವರಿದ್ದಾಗ ಅಷ್ಟೇ. ಆಮೇಲೆ ಇಷ್ಟು ದಿನ ಎಲ್ಲ ಹೋದರೆ ನಾನು ಅಷ್ಟು ಜಾಸ್ತಿ ನಾವು ನಮ್ಮ ಶಿವಮೊಗ್ಗಕ್ಕೆ ಹೋಗಿರೋದು. ಆಮೇಲೆ ನಾನು ಮಮ್ಮಿ ಪಪ್ಪ ಶಿವಮೊಗ್ಗ ಬಂದಿದ್ದಿಲ್ಲ. ಶಿವಮೊಗ್ಗ ಬಂದಿರೋದು ಕಮ್ಮಿ. ಈಗ ಶಿವಮೊಗ್ಗನ ಕರ್ಕೊಂಡು ಹೋಗ್ತಾ ಗಾಡಿಲಿ ಹೋದ್ರೆ ಮಾತ್ರ ವ್ಯೂ. ಹಾಗಾಗಿ ಮಕ್ಕಳು ಊರಿಗೆ ಹೋಗೋಣ ಅಂತ ಸಾಕು ರೆಡಿ ಆಗೋದು ಯಾಕೆ ಇದೆ. ಇವಾಗ ಕುಂದೂರ್ ಆಂಜನೇಯ ದೇವಸ್ಥಾನದ ಹತ್ರ ಇದ್ದೀವಿ ಗೈಸ್. ಬಾಳೆಹಣ್ಣು ತಗೋಣ ಅಂತ ನಿಲ್ಸಿದ್ದೀನಿ. ಕುಂದೂರು ಆಂಜನೇಯ ಕ್ಷೇತ್ರ ಪುಟ್ಟದ ಅಂಗಡಿಯಲ್ಲಿ ತಗೋತಾ ಇದ್ದೀವಿ ಗೈಸ್ ಬಾಳೆಹಣ್ಣು. ಯಾಕಮ್ಮ ಅಲ್ಲದೆ ತಗೊಂಡ್ರಮ್ಮ ಅರ್ಪಣ? ನನ್ನ ತಂಗಿ ನೋಡಿ ಗೈಸ್, ನಡ್ಕೊಂಡು ಡಿಪ್ರೆಷನ್ಗೆ ಹೊಂಟಾಳೇನಪ್ಪ. ತಾಳ್ರಿ, ಒಳಗೆ ಒಂದು ದಾರಿ ಕೇಳ್ತೀನಿ. ಒಂದು ನಿಮಿಷ ಒಂದು ದಾರಿ ಗೊತ್ತಾಗ್ತಿಲ್ಲ. ಇಲ್ಲಿ ಅಮೆರಿಕಾಗ ಹೋಗಿದೆ ಹಿಂಗೆ. ನೀವು ಇಲ್ಲಿ ಲಂಡನ್ಗೆ ಹೋಗ್ತೀರಾ ಏನು? ಹೌದಾ, ಬನ್ನಿ ಬಿಟ್ಟು ಹೋಗ್ತೀವಿ. ಬನ್ನಿ, ಹೋಗ್ತಾ ದಾರಿ ಹಂಗೆ ಬಿಡು, ಅದೇನು ಕಷ್ಟ ಅಲ್ಲ ಬಿಡ್ರಿ ನಮಗೆ. ಕಷ್ಟ ಇಲ್ಲ, ಹೋಗ್ತಾ ದಾರಿಲಿ ಬಿಟ್ಟು ಹೋಗ್ತೀವಿ. ಹೋಗ್ತಾ ದಾರಿಯಲ್ಲಿ ಏನೋ ಒಂದು ಸಮಾಜ ಸೇವೆ ಮಾಡ್ಬೇಕಲ್ಲ. ನಾವು ಹೋಗ್ತಾ ದಾರಿಲೇ ಸಿಗೋದು ದುಬೈ. ಓ ಹೌದಾ? ನಾವಿವಾಗ ಶಿವಮೊಗ್ಗದ್ದು 2ನೇ ಸಲ ಹೋಗ್ತಿರೋದು. ಚಿಕ್ಕಿ ಬಿಟ್ಟು ಹೌದು. ಅವ್ರೇನೋ ಗೋಲ್ ಇಟ್ಕೊಂಡಿದಾರಂತೆ. ಗೋಲ್ ಕಂಪ್ಲೀಟ್ ಬರಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ನನ್ನ ತಂಗಿ ಗಾಯ್ತು. ಸೊ ಅವರಿಗೆ ಇವಾಗ ಒಂದು ಸ್ವಲ್ಪ ಬೇಜಾರು ಪಡಿಸ್ಬೇಕಲ್ಲ, ಇನ್ನೊಂದು ಸ್ವಲ್ಪ ಬರಂಗೆ ಮಾಡ್ಬೇಕು ನಾವು. ಇವಾಗ ಏನಾದರೂ ಮಾಡಿ ಇವಾಗ ಬೆಳಗ್ಗೆನೆ ನಮ್ಮ ಬ್ಲಾಗ್ ನೋಡಿದ್ರೆ ಊರಿಗೆ ಬರಂಗೆ ಆಗ್ಬೇಕು. ಗುಡ್ ಮಾರ್ನಿಂಗ್ ಚಿಕ್ಕಿ. ಇವಾಗ ನಾವು ಕುಂದೂರ್ ಕೊಲಂಬಿ ಹತ್ರ ಹೋಗ್ತಾ ಇದೀವಿ. ಮಲ್ಲಿ ತೋರಿಸಿದ್ವಲ್ಲ ಪ್ಲಾನ್, ಇವಾಗ ಬೆಟ್ಟ ಹತ್ತದು ಗಾಯ್ಸ್. ಇಲ್ಲಿಗೆ ಒಂದ್ಸತಿ ನಾವೆಲ್ಲ ಟ್ರಿಪ್ ಬಂದಿದ್ವಿ ಗೈಸ್. ಕುಂದೂರು ಬೆಟ್ಟದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಗಾಡಿಗೆ ರೆಸ್ಟ್ ಬೇಕಲ್ಲ ಗೈಸ್. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಕೊಟ್ಟಿದ್ದೀವಿ ಇವಾಗ. ಸೊ ದ ಮೇನ್ ರೀಸನ್ ನಾವಿವಾಗ ಶಿವಮೊಗ್ಗಕ್ಕೆ ಹೋಗ್ತಿರೋದು ನಾನು ಓದ್ಸಲಿ ಬೀಜ ನೆಟ್ಟಿದೆ ಅಲ್ವಾ. ಸೊ ಇವಾಗ ತಾತ ಡೈಲಿ ಫೋನ್ ಮಾಡಿ ಹೇಳ್ತಿದ್ರು, ಇದು ಬೆಳೆದಿದೆ ನೋಡ್ಬಾ ಅಂತ. ಸೊ ಇವಾಗ ಹೋಗ್ತಿದ್ದೀವಿ ನೋಡ್ಕೊಂಬರೋಕ್ಕೆ.
ಸೊ ಅದು ಎಷ್ಟು ಬೆಳೆದಿದೆ ಅಂತ ನೋಡಬೇಕು ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಫುಲ್ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ. ಮೇನ್ ಉದ್ದೇಶ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇರೋದೆ. ಏನು ಅವ್ರೇನು ಸರಿ ಬೀಜ ಹಾಕಿ ಬಂದಿದ್ಲಲ್ಲ ಹೀರೆಕಾಯಿ ಬಳ್ಳಿದ್ದು, ಅದು ಆಲ್ರೆಡಿ ಬೆಳೆದಿದೆ ಅಂತೆ. ನಮ್ಮ ಅಪ್ಪಾಜಿ ಯಾವಾಗಲೂ ಫೋನ್ ಮಾಡಿದಾಗ ಹೇಳ್ತಾ ಇರುತ್ತೆ, ಇಷ್ಟು ಬೆಳೆದಿದೆ, ಇವತ್ತು ಇಷ್ಟು ಬೆಳೆದಿದೆ, ಹಿಂಗೆ ಅಂತೆಲ್ಲ ಹೇಳ್ತಾ ಇರುತ್ತೆ. ಇವ್ರಿಗೆ ಅದು ಕ್ಯೂರಿಯಾಸಿಟಿ ಐತೆ ನನ್ನ ಮಗಳಿಗೆ, ಮಮ್ಮಿ ನಾನು ಅದನ್ನ ಹೋಗಿ ನೋಡಬೇಕು, ಅದಕ್ಕೇನು ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಅದೇನೋ ಕೋಲ್ ಅದು ನೆಡಬೇಕು ಅದಕ್ಕೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಟೊಮೊಟೊ ಸಸಿ ಅದನ್ನೆಲ್ಲ ಹಚ್ಚಬೇಕು ಅಂತ ಈ ಮಳೆಗಾಲದಲ್ಲಿ. ಸ್ವಲ್ಪ ನಮ್ಮ ಸೈಡಲ್ಲಿ ನಾವೇ ಸ್ವಲ್ಪ ತರಕಾರಿ ಬೆಳ್ಕೊಳ್ಳುವ ಅನ್ನೋದೊಂದು ಮೇನ್ ಉದ್ದೇಶ ಈ ಸರಿ. ಇನ್ನೊಂದು ಗಿಡ ಹಚ್ಚಕ್ಕೆ ಇಲ್ಲಿಂದನೇ ತೊಗೊಂಡೋಗ್ತಾ ಇದೀವಿ. ಅದು ಯಾವ ಗಿಡ ಗೊತ್ತಾ? ಕುರ್ಕುರೆ ಗಿಡ. ದಾವಣಗೆರೆಯಿಂದ ತಗೊಂಡು ಹೋಗ್ತಾ ಇದೀವಿ ಈಗ ಅದನ್ನ. ಜಾಕ್ ಫ್ರೂಟ್ ಇದು ಹಳದಿ ಅಲ್ಲ, ಕೆಂಪು ಬೇರೆ ಆರೆಂಜ್ ಕಲರ್ ಇತ್ತು ಗೈಸ್. ನಮ್ಮ ಮನೆ ಪಕ್ಕದೊಬ್ರು ತಿನ್ನಕ್ಕೆ ಕೊಟ್ಟಿದ್ರು ಒಂದೆರಡು ಹಲಸಿನ ಹಣ್ಣು. ಅದು ಅಷ್ಟು ಸ್ವೀಟ್ ಇತ್ತು ಅಂದರೆ ಅಷ್ಟು ಸ್ವೀಟ್ ಇತ್ತು. ಈ ಬೀಜ ವೇಸ್ಟ್ ಮಾಡೋದು ಬೇಡ ಅಂತಂದು ಮನೆ ಬಾಗಿಲು ಮಾಡಿರ್ತಾರೆ, ಅದಕ್ಕೆ ಬೀಜ ಹಾಕಿದ್ರು. ಅದೆಷ್ಟು ಚೆನ್ನಾಗಿ ಮೊಳಕೆ ಬಂದು ಗಿಡ ಆಗಿದೆ ನೋಡಿ ಗೈಸ್. ಈಗ ಅದನ್ನು ನಮ್ಮ ಸೈಟಲ್ಲಿ ಹಾಕಬೇಕು ಅಂತಂದು ತಗೊಂಡು ಹೋಗ್ತಾ ಇದ್ವಿ. ಅದು ಮೇನ್ ಉದ್ದೇಶ. ಇವಾಗ ಹೋಗ್ತಾ ಇರೋದು ಅದೊಂದು ಗಾಡಿದಂದರೆ ಇದು ಹಿಂಗೆ ಗೈಸ್, ಎಲ್ಲಿ ಬೇಕಲ್ಲ ನಿಲ್ಸ್ಕೊಂತ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಗಾಡಿ ಅಂತ ಮಕ್ಕಳು ಕುಣಿಯೋದು ಯಾಕೆ ಇದಕ್ಕೆ. ಎಂತ ಬಾರಿ ಹಣ್ಣು ಅಂತ ನೋಡಿ ಗೈಸ್, ನೋಡಿದ್ದೀರಾ ನೀವು? ಜವಾರಿ ಯಾರ್ಯಾರು ನೋಡಿದ್ದೀರಾ, ತಿಂದಿದ್ದೀರಾ ಕಮೆಂಟ್ ಮಾಡಿ. ಹೌದೌದು ಅಪ್ಪಿ, ನಾನು ಸ್ಕೂಲಿಗೆ ಹೋಗೋಕ್ರೆ ತಿಂದಿರೋದು ನೆನಪೈತಪ್ಪಿ. ಮುಳ್ಳಿರ್ತಾವೆ ಇದ್ರಾಗ. ನಡೀರು ಸೌರಂಗದಲ್ಲಿ ಊಟ ಮಾಡ್ತಾ ಇದೀವಿ ಗೈಸ್. ಮಗ ಹೆಂಗೈತೆ? 500 ಬೀನ್ಸ್ ಮತ್ತು ಸೊಪ್ಪು ಅದು ಇದು ಹಾಕಕ್ಕೆ ಬೀಜಗಳು ತೊಗೊಂಡ್ಬಂದಿರ್ತಾರೆ. ಬನ್ನಿ ಗೈಸ್, ಮಾರ್ಕೆಟಿಗೆ ಹೋಗ್ತಾರೆ. ಮಮ್ಮಿ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಆದ್ಮೇಲೆ ನಮ್ಮೂರಲ್ಲಿ ಸಂತೆ ಮಾಡ್ತಾರೆ ಫಸ್ಟ್ ಟೈಮ್. 15 ವರ್ಷದ ಹಿಂದೆ ಅಲ್ಲೇ ಇಟ್ಕೊಂಡಿದ್ದಾರಾ? ಹಿಂಗೆ ಹೋಗಿ ಬರೋಣ ಬಾ ನೋಡೋಣ. ಫಸ್ಟ್ ಟೈಮ್ ಅಪ್ಪಿ ನನ್ನ ಮದುವೆ ಆದ್ಮೇಲೆ ನಮ್ಮೂರು ಮಾರ್ಕೆಟಿಗೆ ಬರ್ತಾರೆ ಸಂತೆಗೆ. ಪಾರ್ಕ್ ತೋರಿಸ್ತೀನಿ ಸಂತೆ. ಅದು ರಾಜ್ಮಾ ಅಂತಾರಲ್ಲ, ರಾಜ್ಮಾ ಅದು ಕೊಡಿ. ಮತ್ತು 20 ರೂಪಾಯಿ ನಾವು ಕೊಡಿ. ಕ್ಯಾರೆಟ್ ಇದೆಯಾ? ಕ್ಯಾರೆಟ್ ಕೊಡಿ, ಮೂಲಂಗಿ ಕೊಡಿ, ಎಲ್ಲ ಕೊಟ್ಬಿಡಿ. ನೋಡೋಣ. ಗೊತ್ತಾಪಿ ನಿನಗೆ ಗುಂಡಿ ಸೊಪ್ಪು? ಹಾಕ್ರಿ ಅದನ್ನೊಂದು ತಗೊಳ್ರಿ. ಬೇಡಪ್ಪ, ಎಷ್ಟಾಯ್ತು ಸರ್? ಕೊತ್ತಂಬರಿ ತಗೊಂಡಿದ್ದೀರಾ ಗೈಸ್? ಕೊತ್ತಂಬರಿ, ಬೀಟ್ರೋಟ್, ಕ್ಯಾರೆಟ್, ಪಾಲಕ್ ಆ್ಯಂಡ್ ಮನೆ ನೋಡ್ಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಷ್ಟು ಸಾಕು. ಟೊಮೆಟೊ ತಗೊಂಡಿದ್ದಾರ. ಈಗ ಮೆಣಕಟ್ಟೆ ರೀಚ್ ಆಗಿದ್ದೀವಿ. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ನಾವು ಊರಲ್ಲಿ ಇರ್ತೀವಿ. ಮನೆ ಆಲ್ರೆಡಿ ಊರಲ್ಲಿ ಇದ್ದೀವಿ, ಬಟ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಕೆಲವೇ ನಾವು ಮನೆ ಹಬ್ಕೊತಾ ಇರ್ತೀವಿ. ವಿ ಆರ್ ರೀಚಿಂಗ್ ಆರ್ ಡೆಸ್ಟಿನೇಷನ್. ಮುಂದಿನ ನಿಲ್ದಾಣ ಮಂಡಗಟ್ಟದ ಹಾಡೇಶ್ವರ ಅವರ ಮನೆ. ಗೇಟ್ ಹಾಕಿ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಬಂದ್ವಿ, ಬಟ್ ಅಪ್ಪಾಜಿ ಅಮ್ಮರು ತೋಟದಲ್ಲಿದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ತೋಟಕ್ಕೆ ಬಂದಿದ್ದೀವಿ. ಇದು ನಮ್ಮ ಮನೆಯವ್ರು ಹಚ್ಚಿರೋ ಗಿಡ ಗೈಸ್. ಇದರಲ್ಲೇ ಮಾವಿನಕಾಯಿ ಮೊನ್ನೆ ಬಿಟ್ಟಿದ್ವು, ಒಂದು 20 ಕೊಟ್ಟು ಕಳಿಸಿದ್ರು. ಭಾಳ ಅಂದರೆ ಭಾಳ ಸ್ವೀಟ್ ಇದ್ವು. ಅಪ್ಪಿ ಖುಷಿ ಆಗ್ತದೆ. ಹೆಂಗೆ ಅನಿಸ್ತೈತಪ್ಪಿ ನಿನಗೆ? ನೀನು ಹಚ್ಚಿದ ಗಿಡ ಇದು? ಹಾಂ ಖುಷಿ ಆಯ್ತಾ? ಹೌದು ಹೌದು ಹೌದು. ಎಲ್ಲಿದ್ದಾರೆ ನೋಡೋಣ ಬನ್ನಿ ಗೈಸ್. ಅಪ್ಪಾಜಿ ನಾವು ಹೊಸತಿ ಬಂದಾಗ ತೋಟ ಕ್ಲೀನ್ ಇರಲಿಲ್ಲ, ನೆನ್ನೆ ಕ್ಲೀನ್ ಮಾಡಿಸಿದ್ದಾರೆ ತೋಟನ. ಅಪ್ಪಾಜಿ ಏನಪ್ಪಿ ಭಾಳ ದಿನ ಆಗಿತ್ತು, ತೋಟಕ್ಕೆ ಬರಲ್ಲ, ಹೆಂಗೆ ಅನಿಸ್ತೈತೆ? ಸಪೋಟ ಗಿಡ ಇದು, ಸಪೋಟ ಗಿಡ
ಇದು ಸಪೋಟ ಗಿಡ ಅತ್ತೆ ಊರಿಂದ ತಂದು ಹಚ್ಚಿರೋದು. ಏನೋ ಒಂಥರ ಒಟ್ಟು ತಿಂಗ್ಳಿಗೆ ಒಂದು ಸತಿನಾದ್ರು ಬರ್ತಾ ಇರ್ಬೇಕು ಈ ತೋಟಕ್ಕೆ ಅನಿಸ್ತಾ ಇರುತ್ತೆ ಗೈಸ್. ನಾವು ದಾವಣಗೆರೆಗಿದ್ರೆ ಇಲ್ಲಿ ನೆನಪಾಗ್ತಾ ಇರುತ್ತೆ ಯಾವಾಗ ಹೋಗ್ತೀವಿ ಅಂತ. ಸೊ ಇಲ್ಲಿ ಇದೇನು ಕೆಲಸ ಇಲ್ಲ ಇವಾಗ, ಸೈಟಲ್ಲಿ ಭಾಳ ಕೆಲಸ ಇದೆ. ಇವಾಗೇನು ಬೀಜಗಳೆಲ್ಲ ತಂದಿದ್ದೀವಲ್ಲ ಅಲ್ಲಿ ಹಾಕಬೇಕು. ಸೊ ಎಲ್ಲಿದ್ದಾರೆ ಇವರು ನೋಡೋಣ ಬನ್ನಿ. ಟೈಮಿಂಗ್ಸ್ ಪ್ರಕಾರ ಕೊಡ್ತಾರೆ ಕರೆಂಟು. ಸೊ ಹಾಗಾಗಿ ಕರೆಂಟ್ ಇದ್ದಾಗೆ ನೀರು ಹಾಯಿಸ್ಬಿಡ್ಬೇಕೆಲ್ಲ ಅಂತಂದು ಇವಾಗ ನೀರು ಹಾಯ್ಸೋಕೆ ಬಂದಿದ್ದಾರೆ ಅಪ್ಪಾಜಿ ಅಮ್ಮ. ಅಲ್ಲಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ, ಅಲ್ಲಿ ನೀರು ಬಿಟ್ಟಿದ್ದಾರೆ ಅಲ್ಲಿ ಬಟ್ ಎಲ್ಲೂ ಕಾಣಿಸ್ತಿಲ್ಲ. ಮಗಳು ಬಂದಿದ್ದಾಳೆ ಅನ್ನೋ ಖುಷಿಗಿಂತ ಅಳಿಯ ಬಂದಿದ್ದಾರೆ ಅನ್ನೋ ಖುಷಿನೇ ಜಾಸ್ತಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ನಮ್ಮ ಅಮ್ಮರಿಗೆ. ಇವಾಗ ನೋಡ್ರಿ ಹೆಂಗೆ ರಿಯಾಕ್ಷನ್ ಇರುತ್ತೆ. ಏನು ಮಾಡ್ತಿದ್ರಿ? ಹಾಂ ಓದ್ತಾ ಕರೆಂಟ್ ಆಯ್ತಾ? ಬೇಕು ಕೆಲಸ ಮಾಡ್ತಿದ್ದಾರೆ ನೋಡಿ ಗೈಸ್. ಫುಲ್ ಕೆಲಸ ಅಲ್ಲಿ ಇಸ್ಕ ಅಲ್ಲಿ ಅಪ್ಪಾಜಿ ಮಾಡ್ತತ್ತಲ್ಲ ಹಂಗೆ ಮಾಡು. ಕೊಡಪ್ಪಾಜಿ. ಕೊಡು ಸಾಕಿ. ರೆಡಿ ಸ್ಟಡಿ ಗೋ. ಎಲ್ಲ ಗಿಡಕ್ಕೂ ಹಿಂಗೆ ಮಾಡ್ಬೇಕಾ ಅಪ್ಪಾಜಿ? ಓ ಯಾಕೆ ಹಂಗೆ? ಹೌದೇನು? ಸದ್ಯ ನೋಡಪ್ಪಾಜಿ ನೀನು ಹಳೆ ಗುದ್ಲಿ ಹಿಡಿಯಕ್ಕೆ ಬರ್ತತೆ. ಅಲ್ಲಪ್ಪಾಜಿ ಗುದ್ಲಿ ಹಿಡಿಯಕ್ಕೆ ಬರ್ತದೆ ನೋಡಲ್ಲ ನೀನು ಹಳೆಯಾಗೆ. ಬರೀ ಪೆನ್ ಹಿಡಿಯಕ್ಕೆ ಬರಲ್ಲ, ಗುದ್ಲಿನೂ ಹಿಡಿಯಕ್ಕೆ ಬರ್ತದೆ ನೋಡು. ಹಿಂಗೆ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡಿದ್ದೀಯಪ್ಪ ಯಾವಾಗಾದರೂ? ಹಾಂ ಫಸ್ಟ್ ಟೈಮಾ? ಹೆಂಗೆ ಅನಿಸ್ತೈತೆ ರೈತರ ಕೆಲಸ? ಆಗ ಅದೇ ನೆನಪಾಗ್ತೈತಾ? ಕೆಳಗೊಂದು ಬೋರ್ ಐತೆ, ಇಲ್ಲೊಂದು ಬೋರ್ ಐತೆ. ಶುಂಠಿಗಿದು ನೀರು. ಹನಿ ನೀರಾವರಿ ಆದರೆ ನೆಲ ಚೆನ್ನಾಗಿ ನೆನೀತತಿ ಅಂತ. ಮಳೆ ಬೇಕು ಗೈಸ್, ಮಳೆನೇ ಇಲ್ಲ. ನೀನು ಒಳ್ಳೆ ಕೆಲಸ ನೋಡಮ್ಮಲ್ಲಿ. ಅಯ್ಯೋ ಶಿವ ದೇವ್ರೆ. ಮತ್ತೆ ಭಾನುವಾರ ಶನಿವಾರ ಅದಕ್ಕೆ ಬರ್ರಿ ಅನ್ನೋದು. ಕವರ್ಗಳು ಇದಾಗಲ್ಲ, ಅವು ಕರಗಲ್ಲ, ಗೊಬ್ಬರ ಆಗಲ್ಲ, ಹಿಂಸೆ ಆಕತ್ತೆ ಅಂತ ಅವನಷ್ಟನ್ನು ಬೆಂಕಿ ಹಾಕ್ತೀಯ ತೆಗ್ದು ಒಲೆ ಹಚ್ಚಕ್ಕೆ. ಈ ಸತ್ತಿನಾರು ನಿಮ್ಮ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಕ್ಕು ಭಗವಂತ ಎಲ್ಲ ಪಾರು ಮಾಡಿಬಿಡ್ಲಿ, ಯಾರ ಕಣ್ಣು ಬೀಳದೇ ಇರಲಿ ಅಷ್ಟೇ. ಮಂಗ್ಳೂರು ಸೈಡವ್ರು ಇರ್ತಾರಲ್ಲಮ್ಮ, ಮಂಗ್ಳೂರು ಸೈಡ್ ಅಪ್ಪಿ ಏನ್ರಿ ಮರ ಎಂತ ಈ ಅಡಿಕೆ ಇದ್ರೊಳಗೆ ಒಂದು ಟೋಪಿ ಮಾಡ್ಕೊಳ್ರಿ. ಈ ಅಡಿಕೆ ಇದ್ರೊಳಗೆ ಒಂದು ಟೋಪಿ ಮಾಡ್ಕೋಬೇಕು ಎಂತ ಅನ್ಕಂತ. ಬಾರಪ್ಪಿ ಬೇಗ ಬೇಗ. ಇವತ್ತಿನ ಕೂಲಿ 500 ರೂಪಾಯಿ ಬಂದು. ಒಂದು ಫ್ರೆಶ್ ಆಗಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಹೂವು ನೋಡಿದರೆ ಪೂಜೆ ಮಾಡಬೇಕು ಅಂತ ಅನ್ಸ್ಕೊಂಡ್ಬಿಡುತ್ತೆ. ಅಷ್ಟು ಹೂವಿದ್ವು ಎಲ್ಲ ಹಾಕ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವಳದ್ದು ನಾಳೆ ಫಂಕ್ಷನಿಗೆ ಒಂದು ಡ್ರೆಸ್ ಇಟ್ಕೊಂಡಿದ್ಲು, ಅದನ್ನ ಬಿಟ್ಟು ನಾನು ಬೇರೆ ತಂದುಬಿಟ್ಟಿದ್ದೀನಿ. ಹಂಗ ಸಿಟ್ಟಾಗಿದ್ದಾಳೆ ಅಲ್ಲೋದು, ಎಲ್ಲೆಲ್ಲಿ ನಿಂತ್ಕೊಂತಾಳೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಸಾರಿ ಬಾರಮ್ಮ, ಸಾರಿ ಬಾ ಬಂಗಾರು, ಸಾರಿ 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 ಸಾರಿ. ಇದನ್ನ ಹಾಕಿ ಈ ಗಿಡ ಅದೇನೇನೋ ಟೊಮಟೊ ಸಸಿ ಹಚ್ಚಿದ್ದಾರೆ ಗೈಸ್, ನೋಡಿ ಇಲ್ಲಿ ಕಾಣಿಸ್ತಿದೆನಾ? ಇದೆ. ಇದು ಟೊಮಟೊ ಸಸಿ, ಇದು ಮೆಣಸಿನ್ಕಾಯಿ ಸಸಿ ಎಲ್ಲ ಹಚ್ಚಿದ್ದಾರೆ ಹಿಂಗೆ ಮಡಿ ಮಾಡಿ. ನಾವಿವಾಗ ಏನು 500ರಲ್ಲಿ ಸಂತೆಗೆ ತೊಗೊಬಂದಿವಿ ಕಾಳು, ಅವನ್ನೆಲ್ಲ ಕಾಳು ಇವಾಗ ಇಲ್ಲಿ ಹಾಕಬೇಕು ಅಂತ ಸೈಟಿಗೆ ಬಂದಿದ್ದೀವಿ. ಮಧ್ಯಾಹ್ನ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸೈಟಿಗೆ ಬಂದಿದ್ದೀವಿ ಗೈಸ್. ಹಾಕಬೇಕು, ಗೊಬ್ಬರ ಹಾಕಬೇಕು. ನನ್ನ ಕಾಲಿಗೆಲ್ಲ ಹಾಕ್ಬೇಡ ಅಮ್ಮ, ಹಂಗಲ್ಲ ಬಂಗಾರಿ, ಒಂದೊಂದು ಗಿಡಕ್ಕೂ ಹಾಕಬೇಕು. ಹಾಂ ಹಾಗೆ ಬಾಗ್ಲಿ ನೀರು ಹಾಕ್ದಂಗೆ ಅಲ್ಲಮ್ಮ,
ಒಂದು ಕೊಡ್ಪನ ಒಂದಕ್ಕೆ ಹಾಕ್ಬೇಕು. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ನನಗೆ. ಬೇಗ ಬೇಗ ದಿನ ಉಂಡಿದ್ದು ಸಾರ್ಥಕ. ಕೊಡ್ಕೊಂಡು ಎಷ್ಟು ನೀರು ಹೊತ್ತು ಹಾಕಿಲ್ಲ ನೀವೆಲ್ಲ. ನಮ್ಮ ಮಮ್ಮಿ ಇಲ್ಲಿ ಮೂರು ಇಟ್ಕೊಂಡು ಹಾಕಿದಲ್ಲಿ ಅಮ್ಮ ನಾನು ನೀರು ಹೊತ್ತು ಅವಾಗ ಹಾಕ್ತಿರ್ಲಿಲ್ಲ. ಅಲ್ಲಿ 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 ರಿಯಾಕ್ಷನ್ ಅದೇಂಗಿಲ್ಲ ಕೊಡ್ತದ ಹೂ ಅನ್ನ ತಗೊಂಡು. ಸೊ ಗೈಸ್, ನಾನು ಹೇಳಿದ್ನಲ್ಲ ಅದು ಬೆಳೆದಿದೆ, ಎಷ್ಟು ಬೆಳೆದಿದೆ ಅಂತ ತೋರಿಸ್ತೇನೆ ಅಂತ. ಬನ್ನಿ ತೋರಿಸ್ತೀನಿ ಇವತ್ತು. ನಾನು ಇವತ್ತೇ ನೋಡ್ತಿರೋದು. ಒಂದು ಬೀಜ ನೆಟ್ಟಿದ್ದು ಗೈಸ್, ಆಲ್ರೆಡಿ ಇಷ್ಟು ಆಗಿದೆ. ಎಷ್ಟು ಚೆಂದ ಬೆಳೆದಿದೆ ನೋಡಿ. ಇದು ಜಾಸ್ತಿ ಬೆಳೆದಿದೆ ಇದು ನೋಡಿ. ಇದಕ್ಕೆ ಹಿಂಗೆ ಕೋಲ್ ನೆಟ್ಬೇಕೀಗ. ಹಿಂಗೆ ನೋಡಿ ಇಷ್ಟು ಚೆಂದ ಕಾಣ್ತಿದೆ ನೋಡಿ. ನಮ್ಮ ಮಮ್ಮಿ ಅವರು ಆಲ್ರೆಡಿ ಅಲ್ಲಿದ್ದಾರೆ. ಅದಕ್ಕೆ ಈ ಸತಿ ಇಲ್ಲಿ ಇವಾಗ ಕಾಳು ಹಾಕೋದ್ರೆ ನೆಕ್ಸ್ಟ್ ಟೈಮ್ ಕ್ಯಾರೆಟ್ ತಿನ್ನಕ್ ಬರ್ಬೋದು. ಕ್ಯಾರೆಟ್ ತಿನ್ನಕ್ ಬರಂತ. ಸೊ ನಾವಿವಾಗ ಕೊರಿಯಂಡರ್ ಸೀಡ್ಸ್ನ ಇದು ಮಾಡ್ತೀವಿ ನೀಟಾಗಿ. ಇವತ್ತು ಹಾಕೋಗ್ರಿ ನಾಳೆ ಕಿತ್ಕೋಗಂತ್ರಿ. ಸೊ ಇವಾಗ ಕ್ಯಾರೆಟ್ ಹಾಕ್ತೀವಿ. ಕ್ಯಾರೆಟ್ ಹಾಕ್ತಾಗ್ತು ಗುದ್ಲಿ ಕೊಡಿ. ಇಲ್ಲಿ ಬೀನ್ಸ್ ಹಾಕೋಣ. ಅಲ್ಲಿ ಕ್ಯಾರೆಟು ಇಲ್ಲಿ ಬೀನ್ಸ್. ಎಷ್ಟು ಕೆಲಸ ಮಾಡ್ತೀನಿ. ಇಷ್ಟೊತ್ತು ಸಸಿಗಳನ್ನೆಲ್ಲ ನೆಟ್ಟು ಮತ್ತು ಎಲ್ಲ ನೀರು ಹಾಯಿಸಿ ನೀರೆಲ್ಲ ಹಾಕಿ ಇವಾಗ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಆಲ್ರೆಡಿ ಅಲ್ಲಿ ಹೊರಟು ನಿಂತಿದ್ದಾರೆ. ಇಲ್ಲಿಗೆ ನಮ್ಮ ಸೈಟಿನ ಕೆಲಸ ಮುಗೀತು ಗೈಸ್. ಇವಾಗ ನಮ್ಮ ಮಾಮನ ಮನೆಗೆ ಹೋಗೋದು. ಎಲ್ಲ ಬೀಜಗಳು ಎಲ್ಲ ಸಸಿಗಳನ್ನ ಹಾಕಿದ್ದೀವಿ. ನೋಡೋಣ ಯಾವ್ದ್ಯಾವ್ದು ನೆಕ್ಸ್ಟ್ ಟೈಮ್ ಬಂದಾಗ ಗೊತ್ತಾಗುತ್ತೆ ಯಾವ್ದ್ಯಾವ್ದು. ಕ್ಯಾರೆಟ್, ಬೀನ್ಸ್ ಮತ್ತು ಎಂತ ಪಾಲಕ್, ಕೊತ್ತಂಬರಿ ಎಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಅವೆಲ್ಲ ಬೆಳೆದಿರ್ತಾವಲ್ಲ, ನೋಡೋಕ್ಕೆ ಒಂದು ಖುಷಿ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ತೋರಿಸ್ತೀನಿ. ಈಗ ಫೋನ್ ಮಾಡಿ ಹೇಳಿದರು ಹೊಂಬಾಳೆ ಹೊಂಟತೆ, ಅದಕ್ಕೆ ಪೂಜೆ ಮಾಡಬೇಕು ಅಂತ ಇದೆ ಅಂತೆ. ಹೊಂಬಾಳೆ ಎಲ್ಲಿ ಹೊಂಬಾಳೆ ಹೊಂಟಿದೆ. ಇದಕ್ಕೀಗ ಪೂಜೆ ಮಾಡಬೇಕು. ನೆಕ್ಸ್ಟ್ ಟೈಮ್ ನಾನು ನಮ್ಮ ಹರ್ಷಿತಾ ಬಂದಾಗ ಇದಕ್ಕೆ ಪೂಜೆ ಮಾಡಿ ಏನೋ ಸೀರೆ ಉಡಿಸಿ ಸಿಹಿ ಮಾಡಿ ಎಲ್ಲ ಮಾಡಬೇಕಂತೆ. ಪೂಜೆ ಮಾಡಬೇಕು. ನೆಕ್ಸ್ಟ್ ಟೈಮ್ ಇದಕ್ಕೆ ಅಂತಲೇ ಬರಬೇಕು ಗೈಸ್. ಅಕ್ಕ ನಾನು ಒಂದು ಸುಡ್ತೀನಿ. ಬೇಸ್ ಬಾ. ಅಲ್ಲ ನಾನು ಕುಡ್ದೀನಿ ಕಣೆ. ಲಾಸ್ಟಿಗೆ ಸುಡಂತ ಓಯ್ ಲಾಸ್ಟಿಗೆ ಅಂತೀಯಲ್ಲೇ. ಅಲ್ಲ ಇದು ಬೇಯಿಸ್ಬೇಕು ಕುತ್ಕೊಂಡು. ಹೌದಾ? ಚೆನ್ನಾಗಿ ಬೇಯಿಸಿ ಬಿಸಿ ಬಿಸಿ ಕೊಡು. ಅವ್ರು ಹಾಕಿ ಕೊಡ್ತಾರೆ ರಾಮೇಶ್ವರ. ನೀವ್ಯಾವ ಬರ್ತೀರಿ ಅಕ್ಕ? ಬರೀ ನಾವು ಬಂದು ತಿಂದೋಗೋದೇ. ನೋಡಿ ಹೋಗೋಣ. ಬರ್ತೀನಿ ಹತ್ರ ಯಾವ ಉಂಟು ನೀನು ಮಂಗಳೂರು ರೊಕ್ಕಿ? ಮಂಗಳೂರು ರೊಕ್ಕಿ ಏನು ಹೇಳು. ಕುತ್ಕೊಂಡು ಹೆಂಗಿಟ್ಕೋಬೇಕು ಹಾಕು. ಇದೆಲ್ಲ ಹಂಗೆ ಹಾಕು. ಬಿಸಿ ಬಿಸಿವು ಸೌತೆಕಾಯಿ ಹೆಚ್ಚಿ ಅಲ್ಲ ಇದಕ್ಕೆ ರಮೇಶ್ ಮಾಮಗೆ ನಿಂಬೆಹಣ್ಣ ಬೇಕೇನ. ಸೊ ಇಲ್ಲಿ ನಾಗಮ್ಮವ್ರ ಮನೇಲಿ ಒಂದು ಹೊಸ ಕರೆ ಹಾಕಿದೆ ಅಂತೆ. ನೋಡಿ ಎಷ್ಟು ಕ್ಯೂಟ್ ಇದೆ. ಅದೆಷ್ಟು ಚೆನ್ನಾಗಿ ಆಡುತ್ತೆ ನೋಡಿ. ಈಗ ಬಚ್ಚನ ಸೂಪರ್ ಕ್ಯೂಟ್ ಇದೆ. ಇದು ಸ್ವಲ್ಪ ಟೆಡ್ಡಿ ಕಲರ್ ಇದೆ ಅಲ್ವಾ? ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ನಾನು ವಿಡಿಯೋ ಮಾಡ್ತೀನಿ. ಓ ಚು 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 ಚಿನ್ನ ಬಾಯಿಲಿ 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 ಅದು ಗಡ್ಡೆ ಗಡ್ಡೆ. ಬಾಯಿಲಿ 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 ಬಾಯಿಲಿ. ಓ ಮೈ ಗಾಡ್ ಇಸ್ ಕ್ಯೂಟ್ ಇದೆ ನೋಡಿ. ಬರ್ರಿ
ನೀರು ಚೆಲ್ಲಿದ್ರೆ ಹುಷಾರು ಅಂಕಲ್. ಮಕ್ಕಳಂತೂ ಮಾಮನ ಮನೇಲಿ ಹೊಸ ಜೊತೆ ಆಡ್ತಾ ಕಾಲ ಕಳೆದಿದ್ದು ಅವ್ರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟು ಖುಷಿಯಿಂದ ಪುಟ್ಟ ಕರೋ ಜೊತೆ ಎಂಜಾಯ್ ಮಾಡ್ಕೊತ ಈ ದಿನನ ಕಳೆದ್ವಿ. ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಥರ ಮುದ್ದಾಗಿರೋ ಅಂಥ ಹಸು ಸಾಕಕ್ಕೆ ಇಷ್ಟ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.